ನಮಸ್ಕಾರ ಸ್ನೇಹಿತರೆ. ಮುಖ್ಯಮಂತ್ರಿ ಪಟ್ಟದ ಕಡೆಯ ಕಸರತ್ತು ಈಗ ವಿದೇಶದಲ್ಲಿ ಸ್ಟಾರ್ಟ್ ಆಯ್ತಾ? ಡಿ ಕೆ ಶಿವಕುಮಾರ್ ಅವರ ಆಪ್ತ ವಿದೇಶಕ್ಕೆ ಹಾರಿದ್ಯಾಕೆ? ಅಲ್ಲಿ ಮಾಡ್ತಾ ಇರ್ತಕ್ಕಂತ ಆಪರೇಷನ್ ಏನು? ಅಧಿಕಾರ ಸಿಗದೆ ಇದ್ರೆ ಒದ್ದು ಕಸಿದುಕೊಳ್ಳಬೇಕು ಅಂತ ಡಿ ಕೆ ಶಿವಕುಮಾರ್ ಅವರೇ ಈ ಹಿಂದೆ ಹೇಳಿದ್ರು. ಆ ಟೈಮ್ ಈಗ ಬಂತಾ? ಈಗ ಡಿ ಕೆ ಶಿವಕುಮಾರ್ ಅವರು ಹೂಡಿರ್ತಕ್ಕಂತ ಆಟದಲ್ಲಿ ಯಾರಿಗೆ ಚೆಕ್ಮೇಟ್? ಸದ್ಯ ಸಿದ್ದರಾಮಯ್ಯನವರ ಕೈ ಈಗ ಮೇಲಾಗಿದೆ. ಸಿಬಿಐ ಎಂಟ್ರಿಗೆ ಕೋರ್ಟು ಅಗತ್ಯ ಇಲ್ಲ ಅಂತ ಸಿದ್ದು ಪರ ತೀರ್ಪು ಕೊಟ್ಟಿರೋದು. ಲೋಕಾಯುಕ್ತ ಬಿ ರಿಪೋರ್ಟ್ ಅಲ್ಲಿ ಮೂಡ ಹಗರಣದಿಂದ ಸಿದ್ದರಾಮಯ್ಯನವರು ದೋಷ ಮುಕ್ತಗೊಂಡಿರೋದು. ಸದ್ಯ ಸಿದ್ದು ಕೈ ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ನಲ್ಲಿ ಮೇಲಾಗಿದೆ. ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರೋ ಕೌಂಟರ್ ಏನು? ವಿದೇಶದಲ್ಲಿ ನೆಲೆ ನಿಂತಿರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಿಪಿ ಯೋಗೇಶ್ವರ್ ಅವರು ಈಗ ಮಾಡ್ತಾ ಇರೋ ಕಾರ್ಯಾಚರಣೆ ಆದ್ರೂ ಯಾವುದು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಿಪಿ ಯೋಗೇಶ್ವರ್ ಅವರು ಈಗ ದುಬೈಲಿದ್ದಾರೆ. ಅವರು ದುಬೈಲಿರೋದಕ್ಕೂ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂತಹ ಘಟನೆಗಳಿಗೂ ಕನೆಕ್ಷನ್ ಇದೆ. ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಗೂ ದುಬೈಗೂ ಕನೆಕ್ಷನ್ ಇದೆ. ಈ ಕಡೆ ಸಿದ್ದರಾಮಯ್ಯನವರ ಬಣ ಶತಾಯಗತಾಯ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟು ಕೂತಿದೆ. ಲೋಕಾಯುಕ್ತದಿಂದ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಸಿದ್ದು ಬಣದ ಸಚಿವರುಗಳು ತಾ ಮುಂದು ನಾ ಮುಂದು ಅಂತ ಬಂದು ಒಬ್ಬರಾಗ್ತಾ ಇದ್ದಂತೆ ಒಬ್ಬರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಡಿ ಕೆ ತಂತ್ರ ಹೆಣಿಲೇಬೇಕು. ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟು ಡಿ ಕೆ ಶಿವಕುಮಾರ್ ಅವರು ಈಗ ತಂತ್ರಕ್ಕೆ ಪ್ರತಿತಂತ್ರ ಹೆಣಿಯುವುದಕ್ಕೆ ದುಬೈಗೆ ಹಾರಿದ್ದಾರೆ. ನಿಮಗೆ ನೆನಪಿರಲಿ, ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಇದೇ ರೀತಿ ವಿದೇಶದಲ್ಲಿ ತಂತ್ರ ಪ್ರತಿತಂತ್ರಗಳನ್ನು ಎಳೆಯಲಾಗಿತ್ತು. ಸಿಪಿ ಯೋಗೇಶ್ವರ್ ಅವರು ಸಹ ಬಿಜೆಪಿಗೆ ಬಂದವರು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ. ಈಗ ಅದೇ ಸಿಪಿ ಯೋಗೇಶ್ವರ್ ವಿದೇಶದಲ್ಲಿರೋದ್ರಿಂದ ಅವರನ್ನ ಈಗ ಡಿ ಕೆ ಹೋಗಿ ಸೇರಿಕೊಳ್ತಾ ಇರೋದ್ರಿಂದ ಮತ್ತದೇ ಮುಖ್ಯಮಂತ್ರಿ ಹುದ್ದೆಯ ಪ್ರಸ್ತಾಪ ಈಗ ಆಗ್ತಾ ಇರೋದ್ರಿಂದ ಇದು ಕಾಕತಾಳೀಯ ಅಲ್ಲ, ಪ್ರೀ ಪ್ಲಾನ್ಡ್ ಮೀಟಿಂಗ್. ಈ ಕಡೆ ಸಿದ್ದರಾಮಯ್ಯನವರ ಬಣ ಶೋಷಿತರ ಸಮಾವೇಶ, ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು. ಅವರು ಈಗ ಇಟ್ಕೊಂಡಿರ್ತಕ್ಕಂತಹ 2ಕ್ಕೂ ಹೆಚ್ಚು ಖಾತೆಗಳಲ್ಲಿ ಒಂದನ್ನ ಕಸಿದುಕೊಳ್ಳಬೇಕು ಅಂತ ಏನು ಪ್ರತಿತಂತ್ರ ಹೆಣೆದಿದ್ದಾರೆ. ಆ ತಂತ್ರಕ್ಕೆ ಡಿ ಕೆ ಸಹ ಸ್ಟ್ರಾಟಜೀಸ್ ನ ಮಾಡ್ತಾ ಇದ್ದಾರೆ. ಅದರ ಭಾಗನೇ ವಿದೇಶದಲ್ಲಿ ಮೀಟಿಂಗು. ಯಾವಾಗ ಈ ಕಡೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಯಾವುದೇ ಆತಂಕ ಇಲ್ಲ, ಮತ್ತಷ್ಟು ಬಲಾಢ್ಯರಾದ್ರು ಅಂತ ಗೊತ್ತಾಯ್ತು, ಪ್ರತಿತಂತ್ರ ಸಹ ಡಿ ಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಪುಲ್ವಾಮಾ ಪೋಸ್ಟ್ ಹಾಕಿದ್ದಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಕುಂಭಸ್ನಾನ ಮಾಡಿದ್ದಿರ್ಬೋದು, ಪತ್ರಿಕಾಗೋಷ್ಠಿ ಮಾಡುವಾಗ ಹಿಂದ್ಗಡೆ ಮೋದಿ ಅವರ ಫೋಟೋ ಇರೋ ರೀತಿ ನೋಡಿಕೊಂಡಿದ್ದಿರ್ಬೋದು, ಮೋದಿ ಅವರು ಬೆಂಗಳೂರಿಗೆ ಬಂದಾಗ ಅವರೇ ಹೋಗಿ ಬರಮಾಡಿಕೊಂಡಿದ್ದಿರ್ಬೋದು. ಅಷ್ಟೇ ಅಲ್ಲದೆ ಇಡೀ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ನಾ ಮುಂದು ತಾ ಮುಂದು ಅಂತೇಳಿ ಸಿಎಂ ಯೋಗಿ ವಿರುದ್ಧ ಕುಂಭಮೇಳದ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿ ಕುಂಭದ ನೀರು ಮಲಿನವಾಗಿದೆ ಅಂತ ವಾಗ್ದಾಳಿ ಮಾಡ್ತಾ ಇದ್ರೆ ಮಾಧ್ಯಮದವರು ಅದೇ ಪ್ರಶ್ನೆನ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಅಂತ ನಿರಾಕಾರ ಮಾಡ್ತಾರೆ. ಇದೆಲ್ಲ ಏನನ್ನ ಸೂಚಿಸುತ್ತೆ? ಸಿದ್ದರಾಮಯ್ಯನವರ ತಂತ್ರಕ್ಕೆ ಪ್ರತಿತಂತ್ರ, ಹೈಕಮಾಂಡ್ಗೆ ಇಂಡೈರೆಕ್ಟ್ ಆಗಿ ಎಚ್ಚರ ಕೊಡ್ತಾ ಇರೋದು. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು 1 ವಾರದಿಂದ ದುಬೈನಲ್ಲಿ ಠಿಕಾಣಿ ಹೂಡಿದ್ದಾರೆ. ಈಗ ಅವರನ್ನೇ ಹಿಂಬಾಲಿಸಿ ಡಿ ಕೆ ಶಿವಕುಮಾರ್ ಅವರು ಸಹ 4 ದಿನಗಳ ದುಬೈ ಪ್ರವಾಸ ಹೋಗ್ತಾ ಇರೋದು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಮಸ್ಯೆ ಏನಪ್ಪಾ ಅಂದ್ರೆ, ಸರ್ಕಾರನ ಉರುಳಿಸೋದು ಅಷ್ಟು ಸುಲಭ ಅಲ್ಲ. 139-40 ಜನ ಶಾಸಕರು ಇರತಕ್ಕಂತಹ ಸಾಮರ್ಥ್ಯದ ಕಾಂಗ್ರೆಸ್ ಸರ್ಕಾರ ಅಕಸ್ಮಾತ್ ಅದು 115, 16, 113, 14 ಈ ರೇಂಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಸಿದ್ದು ಸರ್ಕಾರ ಪತನ ಹೊಂದಿ ಬಿಡ್ತಾ ಇತ್ತು. ಈಗ ಏನೇ ಆಪರೇಷನ್ ಮಾಡಿದ್ರು ಅದನ್ನ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಂದ ಮಾಡ್ಬೇಕಾಗತ್ತೆ. ಇಲ್ಲಿ ಆಪರೇಷನ್ ಮಾಡೋ ವಿಚಾರ ಇಲ್ದೇ ಇದ್ರೂನು ಹೈಕಮಾಂಡ್ಗೆ ಮತ್ತು ಸಿದ್ದು ಬಣಕ್ಕೆ ಎದುರಿಸುವ ತಂತ್ರನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು. ಇನ್ನು ಸಮಯ ಮಿಂಚಿಲ್ಲ, ನವೆಂಬರ್ ವರೆಗೂ ಟೈಮ್ ಇದೆ. ನೀವೇ ಕೊಟ್ಟಿರೋ ಮಾತಿನ ಪ್ರಕಾರ ನನ್ನನ್ನು ಮುಖ್ಯಮಂತ್ರಿ ಮಾಡ್ಲೇಬೇಕು, ಇಲ್ಲವಾದರೆ ನಾನು ಸುಮ್ಮನೆ ಕೂರೋನಲ್ಲ. ಬಿಜೆಪಿಗೆ ಹೋಗೋದಾಗಿರ್ಬೋದು, ತಮ್ಮದೇ ಬಣವನ್ನು ಸೃಷ್ಟಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನ ಒಡೆಯೋದಾಗಿರ್ಬೋದು, ಅಧಿಕಾರಕ್ಕೋಸ್ಕರ ಮುಖ್ಯಮಂತ್ರಿ ಹುದ್ದೆಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಎಕ್ಸ್ಟೆಂಟ್ ಗೆ ಹೋಗೋದಿಕ್ಕೆ ಈಗ ತೀರ್ಮಾನ ಮಾಡಿಯಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಸೀರಿಯಸ್ ಆದ ಮೆಸೇಜ್ ಇಲ್ಲದೆ ಇರಬಹುದು, ಹೈಕಮಾಂಡ್ಗಂತೂ ಸಾಕಷ್ಟು ಮೆಸೇಜ್ ಗಳನ್ನ ಕೊಟ್ಟಿದ್ದಾರೆ. ಅದು ಕುಂಭಕ್ಕೆ ಹೋಗೋದಿರ್ಬೋದು, ಮೋದಿ ಅವರನ್ನ ಮೀಟ್ ಮಾಡಿದ್ದಿರ್ಬೋದು, ಕುಂಭದ ನೀರಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡದೇ ಇರೋದಿರ್ಬೋದು. ಇದೆಲ್ಲ ಏನನ್ನ ಸೂಚಿಸುತ್ತೆ? ಡಿ ಕೆ ಬಿಜೆಪಿ ಕಡೆಗೆ ಮುಖ ಮಾಡ್ತಾ ಇದ್ದಾರಾ?
ಅನ್ನುವ ಗೊಂದಲ ಅನುಮಾನಗಳನ್ನ ಹೈಕಮಾಂಡ್ ಲೆವೆಲ್ ನಲ್ಲಿ ಸೃಷ್ಟಿ ಮಾಡುತ್ತೆ. ಇದೇ ಡಿ ಕೆ ಶಿವಕುಮಾರ್ಗೂ ಬೇಕಾಗಿರೋದು. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ನಿಮಗೂ ಬೇಡ, ಸಿದ್ದರಾಮಯ್ಯನವ್ರಿಗೂ ಬೇಡ, ಶಾಸಕರ ಒಲವು ಯಾರ ಕಡೆಗೆ ಇದೆಯೋ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅನ್ನುವ ಸ್ಟ್ರಾಟಜಿನೇನಾದ್ರೂ ಮುಂದೆ ಮಾಡ್ತು ಅಂದಾಗ ನನಗೆ ಸಂಖ್ಯಾಬಲ ಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಮಾಡೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹಾರಿದ್ರ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ. ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ ಬುಟ್ಟಿಗೆ ಕೈ ಹಾಕಿದ್ದಾರೆ. ಸುಮಾರು 12-13 ಜನ ಶಾಸಕರನ್ನೇನಾದ್ರೂ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಸೆಳೆದಿದ್ದೇ ಆದ್ರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಲ್ಲ. ಸಹಜವಾಗಿ ಜೆಡಿಎಸ್ ನ ಶಾಸಕರೆಲ್ಲ ಡಿ ಕೆ ಪರ ಒಲವಿರೋರು ಅಂತ ಹೇಳಲಾಗ್ತಾ ಇದೆ. ಮುಂದೆ ಏನಾದ್ರೂ ಶಾಸಕರ ತಲೆ ಎಣಿಕೆ ವಿಚಾರ ಬಂದಾಗ ಡಿ ಕೆ ತನ್ನ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಸ್ಟ್ರಾಟಜಿ ಮಾಡೋದಕ್ಕೆ ದುಬೈಗೆ ಹೋಗಿರೋದು. ಇಲ್ಲಿ 2 ಸ್ಟ್ರಾಟಜಿಸ್ ಇದಾವೆ ಡಿ ಕೆದು. ಹೈಕಮಾಂಡ್ಗೆ ಬಹಿರಂಗವಾಗಿ ಎಚ್ಚರಿಕೆ ಕೊಡೋದು, ಆ ಎಚ್ಚರಿಕೆಗೂ ಬಗ್ಗದೆ ಹೋದ್ರೆ ಒಂದಷ್ಟು ಸಂಖ್ಯೆ ಶಾಸಕರನ್ನು ಕರೆದುಕೊಂಡು ಬಿಜೆಪಿಗೆ ಪಲಾಯನ ಮಾಡೋದು. ಯಾವುದಕ್ಕೂ ನಾನ್ ರೆಡಿ, ಈಗ್ಲೂ ನಾನು ಕಾಂಗ್ರೆಸ್ನ ಕಟಿಬದ್ಧ ಶಿಸ್ತಿನ ಸಿಪಾಯಿ. ಮುಖ್ಯಮಂತ್ರಿ ಮಾಡೋವರೆಗೂ ನೀವೇ ಕೊಟ್ಟ ಮಾತು ಉಳಿಸಿಕೊಳ್ಳಿ, ಇಲ್ಲವಾದರೆ ನನ್ನ ದಾರಿ ನನಗೆ. ಇದು ಡಿ ಕೆ ಶಿವಕುಮಾರ್ ಅವರು ಕನ್ವೆ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಮೆಸೇಜು. ಎಲ್ಲಿಂದ? ದುಬೈಯಿಂದ. ನೀವು ಕೇಳ್ಬೋದು, ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದ ಕಾಂಗ್ರೆಸ್ ನಲ್ಲಿರೋರು, ಕಟ್ಟಾಳು, ಅದೆಂಗೆ ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ. ಸ್ನೇಹಿತರೆ, ರಾಜಕಾರಣದಲ್ಲಿ ಯಾವುದನ್ನು ನಾವು ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ರಾಜಕಾರಣ ಅಂಕಗಣಿತದ ಮೇಲೆ ನಡೆಯೋದಿಲ್ಲ, ಅದು ಕೆಮಿಸ್ಟ್ರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ ಯಾವಾಗ? ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದಾಗ. ಇದು ರಾತ್ರಿ ಕಳೆದು ಹಗಲು ಆಗೋದ್ರೊಳಗೆ ಆಗ್ಬಿಡುತ್ತಾ ಅಂತ ಕೇಳಿದ್ರೆ ಇಲ್ಲ, ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕೆ ಇನ್ನು ನವೆಂಬರ್ ಡಿಸೆಂಬರ್ ವರೆಗೂ ಟೈಮ್ ಇದೆ, 2.5 ವರ್ಷ ಕಂಪ್ಲೀಟ್ ಆಗೋದಕ್ಕೆ. ಅಲ್ಲಿಯವರೆಗೂ ಕಬ್ಬಿಣನ ಕುಟ್ಟಿ ಹದ ಮಾಡೋ ಕೆಲಸ ಮಾಡ್ತಾ ಇರೋದು ಈಗ ಡಿ ಕೆ ಶಿವಕುಮಾರ್ ಅವರು. ನವೆಂಬರ್ ಅಷ್ಟೊತ್ತಿಗೆ ಒಂದು ಮೂರ್ತಿಯಾಗಿರುತ್ತೆ. ಯಾಕಂದ್ರೆ ನೀವು ಮೂಡ ಹಗರಣ ಸಿದ್ದರಾಮಯ್ಯನವರ ಮೇಲೆ ಬಂದಾದ್ಮೇಲೆ ಯಾವ ರೀತಿ ಮೆತ್ತಗಾಗೋಗಿದ್ರು ಗೊತ್ತಲ್ಲ ನಿಮಗೆ. ಇನ್ನೇನು ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಟ್ಬಿಡಿ ಅಂತ ಸೂಚನೆ ಕೊಟ್ಬಿಡ್ತೇನೋ ಅನ್ನುವಷ್ಟರ ಮಟ್ಟಿಗೆ ರಾಜಕೀಯ ಬೆಳವಣಿಗೆಗಳಾಗಿತ್ತು. ಆದ್ರೆ ನಂತರ ಏನಾಯ್ತು? ಲೋಕಾಯುಕ್ತ ಬಿ ರಿಪೋರ್ಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ತು. ಇನ್ನೇನು ಸಿದ್ದರಾಮಯ್ಯನವರು ಸಿಬಿಐ ಕುಣಿಕೆಯಲ್ಲಿ ಸಿಲುಕಿ ಹಾಕಿಕೊಂಡು ಬಿಟ್ರು ಅನ್ನುವ ಪರಿಸ್ಥಿತಿ ಬಂದಾಗ ನ್ಯಾಯಾಂಗ ಅವರಿಗೆ ರಿಲೀಫ್ ಕೊಡ್ತು. ಎಲ್ಲ ಆಂಗಲ್ ನಲ್ಲೂ ಸಿದ್ದರಾಮಯ್ಯನವರು ಈಗ ಸಂಪೂರ್ಣವಾಗಿ ಫ್ರೀ ಆಗಿದ್ದಾರೆ. ಈಗ ಅವರ ಒನ್ ಅಂಡ್ ಓನ್ಲಿ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವರು. ಮೊದಲಾಗಿದ್ರೆ ಬೋಡ ಹಗರಣ, ವಾಲ್ಮೀಕಿ ಹಗರಣ, ಆ ಕೇಸು ಈ ಕೇಸು 111 ತಲೆ ಬಿಸಿ ಇತ್ತು. ಈಗ ಸಂಪೂರ್ಣ ಕಾನ್ಸಂಟ್ರೇಷನ್ ನ ಡಿ ಕೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸೋದು ಹೇಗೆ, ಡಿ ಕೆ ಅವರನ್ನ ಮುಖ್ಯಮಂತ್ರಿ ಆಗೋದ್ರಿಂದ ತಪ್ಪಿಸೋದು ಹೇಗೆ ಅನ್ನುವುದರ ಕಡೆಗೆ ಇದೆ. ಹಾಗಾಗಿ ನೋಡಿ, ಕೆ ಎನ್ ರಾಜಣ್ಣ ಅವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಇರ್ಬೋದು, ಇವರೆಲ್ಲ ಮೂಡ ಹಗರಣ ಬಯಲಿಗೆ ಬಂದ ನಂತರ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡೋದನ್ನ ನಿಲ್ಲಿಸಿ ಬಿಟ್ಟಿದ್ರು. ಯಾವಾಗ ಕ್ಲೀನ್ ಚಿಟ್ ಸಿಕ್ತೋ ಮತ್ತೆ ಒಬ್ಬೊಬ್ಬರಾಗೆ ಕತ್ತಿ ಗುರಾಣೆ ಹಿಡಿದು ಡಿ ಕೆ ಮುಂದೆ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ನಿಲ್ತಾ ಇದ್ದಾರೆ. ಒಬ್ರಾಗ್ತಿದ್ದಂಗೆ ಒಬ್ರು ಬಂದ್ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ, ಬದಲಾವಣೆ ಚಾನ್ಸೇ ಇಲ್ಲ. ಬದಲಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ, ಯಾವ್ದಾದ್ರು ಹುದ್ದೆ ಸೃಷ್ಟಿಯಾಗೋದಾದ್ರೆ ಇನ್ನೂ ಹೆಚ್ಚಿನ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗುತ್ತೆ. ಅದನ್ನು ಬಿಟ್ಟು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ ಮುಂದೆ ಇಲ್ಲವೇ ಇಲ್ಲ ಅಂತ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದು ಪರ. ಖುದ್ದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅರಸು ಅವರ ದಾಖಲೆನ ಪುಡಿ ಮಾಡ್ತೀನಿ, 5 ವರ್ಷ ಈ ಬಾರಿನೂ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ, ಕಾಂಗ್ರೆಸ್ ನಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನುವ ಹೆಸರು ನನ್ನ ಹೆಸರಿಗೆ ಬರಲಿದೆ ಅಂತ ಸಿದ್ದರಾಮಯ್ಯನವರೇ ಹೇಳಿರೋದು. ಇದರ ಅರ್ಥ ಏನು? ಡಿ ಕೆಗೂ ಮೆಸೇಜ್ ಕನ್ವೆ ಮಾಡ್ದಂಗಾಯ್ತು, ಹೈಕಮಾಂಡ್ಗೂ ಸಿದ್ದರಾಮಯ್ಯನವರು ಮೆಸೇಜ್ ಕನ್ವೆ ಮಾಡ್ದಂಗಾಯ್ತು. ಅದಕ್ಕೆ ಪ್ರತಿತಂತ್ರ ಹೂಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹಾರಿರೋದು ಸಿಪಿ ಯೋಗೇಶ್ವರ್ ಅವರ ಜೊತೆಗೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.